ನಿಮ್ಮ ಹೆಸರು? ಸಿಂಚನ. ನಿಮ್ದು? ನಿಖಿತಾ. 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 ಈಗ ಮೊದಲು ಗ್ರೀನ್ ಇರುತ್ತೆ, ಯೂಸ್ ಮಾಡಿ ಆಗಿದ್ಮೇಲೆ ರೆಡ್ ಆಗುತ್ತೆ, ಏನದು? ಮೊದಲು ಗ್ರೀನ್ ಇರುತ್ತೆ, ಮೊದಲು ಹಸಿರು ಇರುತ್ತೆ, ಯೂಸ್ ಮಾಡಿ ಆಗಿದ್ಮೇಲೆ ರೆಡ್ ಆಗುತ್ತೆ, ಏನದು? ಟಿಶ್ಯೂ ಪೇಪರ್ಸ್. ನೋ, ಗ್ರೀನ್ ಅಲ್ಲಿ ಇರುತ್ತೆ. ಗ್ರೀನ್ ಅಲ್ಲಿ ಇರೋದು ಹುಡುಗಿರ್ ಫೇವ್ರೇಟ್. ಲಿಪ್ಸ್ಟಿಕ್. ಗ್ರೀನ್ ಇರುತ್ತೆ, ಯೂಸ್ ಮಾಡಾದ್ಮೇಲೆ ಹೆಂಗ್ರಿ ರೆಡ್ ಆಗುತ್ತೆ ಅದು? ಒಂದೊಂದು ಲಿಪ್ಸ್ಟಿಕ್ ಇರುತ್ತೆ. ಹೆಂಗ್ರಿ ಇರುತ್ತೆ? ಗ್ರೀನ್ ಇರುತ್ತೆ, ಆಮೇಲೆ ರೆಡ್. ಯೂಸ್ ಮಾಡಿ ಆಗಿದ್ಮೇಲೆ ರೆಡ್ ಆಗುತ್ತೆ, ಏನದು? ಆಪ್ಷನ್ ಏನಾದರೂ ಕೊಡ್ಬೋದಾ? ಹುಡುಗಿರು ಮೇಕಪ್ ಐಟಮ್ ಆಯ್ತು. ಮೇಕಪ್ ಐಟಮ್ ಅಲ್ಲ. ಬಟ್ ಎಲ್ಲರೂ ನೀವು ಯೂಸ್ ಮಾಡಿರ್ತಾರ, ನೀವು ಯೂಸ್ ಮಾಡಿರ್ತಾರ. ಏನಪ್ಪ ಆಪ್ಷನ್ ಏನಾದರೂ ಕೊಡಿ. ಮೇಕಪ್ ಐಟಮ್. ಇನ್ನೊಂದು ಹೇಳ್ತೀನಿ ಅಂದ್ರು, ಮದ್ವೆಗೆ ಇದಿಲ್ಲ ಅಂತ ಹೇಳಿದ್ರೆ ಮದ್ವೆನೇ ಮೆಹಂದಿ. 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 ಈಗಲಾರು ಗೊತ್ತಾಯ್ತಾ? ಈಗ ಒಂದ್ ಹುಡುಗ 2099ರಲ್ಲಿ ಬಾರ್ನ್ ಆಗ್ತಾನೆ ಅಂದ್ರೆ ಹುಡ್ತಾನೆ. 3000ಕ್ಕೆ ಅವನ್ಗೆ ಎಷ್ಟು ವರ್ಷ ಆಗಿರುತ್ತೆ? ಒಂದೇ ವರ್ಷ. ವೆರಿ ಗುಡ್. ಒಂದೇ ವರ್ಷ. 2099ಕ್ಕೆ ಒಂದ್ ಹುಡುಗ ಹುಡ್ತಾನೆ, 3000ಕ್ಕೆ ಎಷ್ಟು ವರ್ಷ ಆಗಿರುತ್ತೆ? 2099. ಒಂದ್ ವರ್ಷ. ಹುಡುಗಿರ್ಗೆ ಬುದ್ಧಿ ಇದೆಯಾ ಇಲ್ವಾ? ಇದೆ. ಹುಡುಗಿರ್ಗೆ ಬುದ್ಧಿ ಎಲ್ಲಿರುತ್ತೆ? ಆಯ್ತು, ಪಕ್ಕ. ಎಷ್ಟು ಪರ್ಸೆಂಟ್ ಬುದ್ಧಿ ಇದೆ ನಿಮ್ಗೆ? 75. ನಿಮ್ಗೂ 75 ಇದೆಯಾ? 2099ಕ್ಕೆ ಒಂದ್ ಹುಡುಗ ಹುಟ್ಟಿದ್ರೆ 3000ಕ್ಕೆ ಎಷ್ಟು ವರ್ಷ ಆಗುತ್ತೆ? 2099ಕ್ಕೆ ಒಂದ್ ಮಗು ಹುಡ್ತಾನೆ, 3000ಕ್ಕೆ ಎಷ್ಟು ವರ್ಷ ಆಗುತ್ತೆ? ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ನೀವ್ ಎಷ್ಟು ಹೇಳಿದ್ರಿ ಹೇಳಿ? ಒಂದೇ ವರ್ಷ ಅಂತ ಹೇಳಿದ್ದು. ಒಂದ್ ವರ್ಷ ಅಂತ ಹೇಳಿಲ್ಲ. ಮುಂಚೆ ಏನ್ ಹೇಳಿದ್ರಿ ಅವರು? ಒಂದೇ ವರ್ಷ ಅಂತ ಹೇಳಿದ್ದು. ಒಂದ್ ವರ್ಷ ಅಂತ ಹೇಳಿದ್ರು. ನಿಜ, ಒಂದೇ ವರ್ಷ ಅಂತ ಹೇಳಿದ್ದು. ಒಂದೇ ವರ್ಷ ಅಂತ ಹೇಳಿದ್ರ? ಆಮೇಲೆ ವಿಡಿಯೋ ನೋಡ್ತೀನಿ, ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಈಗ ಮೋಸ್ಟ್ ಯೂಸ್ಲೆಸ್ ಥಿಂಗ್, ಬಟ್ ಆದ್ರೆ ನಿಮ್ಗೆ ಅದು ಬೇಕೇ ಬೇಕು ಅಂದ್ರೆ ಯಾವ್ದು? ಯೂಸ್ಲೆಸ್ ಬೇಕೇ ಬೇಕು. ಇದು ಪರ್ಟಿಕ್ಯುಲರ್ ಇದೆ, ಎಷ್ಟು ಆನ್ಸರ್ ಇದೆ ಅಲ್ಲ, ಓನ್ ಆಗಿ ನೀವ್ ಏನ್ ಬೇಕಾದ್ರೂ ಹೇಳ್ಬೋದು. ಓನ್ ಆಗಿ. ಕೆಲವ್ರಿಗೆ ಫ್ರೆಂಡ್ಸು ಯೂಸ್ಲೆಸ್ ಅವನು, ಬಟ್ ಅವ್ನು ನನಗೆ ಬೇಕು, ಆ ಥರ. ದೋಸ್ತ. ಫ್ರೆಂಡ್. ಈಗ ಹುಡುಗಿರ್ ಫ್ರೆಂಡ್ಶಿಪ್ ಗ್ರೇಟಾ, ಹುಡುಗರ ಫ್ರೆಂಡ್ಶಿಪ್ ಗ್ರೇಟಾ? ಹುಡುಗರ ಫ್ರೆಂಡ್ಶಿಪ್ ಗ್ರೇಟ್. ಏನಕ್ಕೆ? ಯಾಕೆಂದ್ರೆ ಅವರು ಹುಡುಗರಲ್ಲಿ ಲವ್ ಅಲ್ಲೇ ಆಗ್ಲಿ ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಆಗ್ಲಿ ಲಾಯಲ್ ಆಗಿರ್ತಾರೆ. ಹುಡುಗಿರ್ಗೆ ಅಂತ ಯಾವಾಗ್ಲೂ ಕಷ್ಟ ಅಂತಂದ್ರೆ ಫಸ್ಟ್ ಬರೋದೇ ಫ್ರೆಂಡ್ಸ್ ಅಲ್ಲಿ ಬಾಯ್ಸ್. ಹಂಗಾರೆ ಹುಡುಗಿರು ಯಾರು ಕಷ್ಟಕ್ಕೆ ಬರಲ್ವಾ? ಬರ್ತಾರೆ, ಇಲ್ಲ ಅಂತ ಆದ್ರೆ ತುಂಬಾ ರೇರ್ ಸಿಗೋದು. ಈಗ ಹುಡುಗಿರ ಲೈಫ್ ಕಷ್ಟನಾ ಅಥವಾ ಹುಡುಗರ ಲೈಫ್ ಕಷ್ಟನಾ? ಹುಡುಗಿರ್ ಲೈಫ್ ಕಷ್ಟ. ಅಲ್ಲ, ಹುಡುಗರ ಲೈಫ್ ಕಷ್ಟನೇ. ಈಗ ನೀವು ವಾದ ಮಾಡಿ ನೋಡೋಣ, ಹುಡುಗಿರ ಲೈಫ್ ಏನಕ್ಕೆ ಕಷ್ಟ ಅಂತ ನೀವ್ ಹೇಳಿ, ಹುಡುಗರ ಲೈಫ್ ಏನಕ್ಕೆ ಕಷ್ಟ ಅಂತ ನೀವ್ ಹೇಳಿ. ಹುಡುಗರು ಇವಾಗ ಅವ್ರು ಒಂದು ರೇಂಜ್ ಅಂದ್ರೆ ಮೆಚೂರ್ ಆದ್ಮೇಲೆ ಅವ್ರು ಹೆಂಗ್ ಬೇಕಂಗ್ ಇರ್ಬೋದು, ಅದನ್ನೆಲ್ಲ ಮಾಡಿದ್ನೆಲ್ಲ ಇದ್ ಮಾಡ್ಬೋದು. ಆದ್ರೆ ಹುಡುಗಿರ್ದ ಆತರ ಆಗಲ್ಲ. ಎಲ್ಲದಕ್ಕೂ ಏನು ಅವ್ರನ್ನ ಕೇಳಲೇಬೇಕು, ಅವ್ರ ಇದನ್ನ ಮಾಡ್ಲೇಬೇಕು, ಆತರ. ಇದು ಕಷ್ಟ ಆಕ್ಚುಲಿ. ನೀವ್ ಹೇಳ್ರಿ, ಹುಡುಗರ ಲೈಫ್ ಏನಕ್ಕೆ? ಹುಡುಗರ ಲೈಫ್ ಏನಕ್ಕೆ ಅಂತಂದ್ರೆ ಅವ್ರು ಏನೇ ಕಷ್ಟ ಬಂದ್ರು ಹೇಳ್ಕೊಳಕ್ ಆಗಲ್ಲ. ಫ್ಯಾಮಿಲಿಗೋಸ್ಕರ ಅವ್ರದ್ದು ಎಷ್ಟು ಖುಷಿಗಳಿದ್ರು ಕೂಡ ಸೈಡ್ ಅಲ್ಲಿ ಇಟ್ಟು ಫ್ಯಾಮಿಲಿಗೋಸ್ಕರ ದುಡಿಬೇಕು. ಈ ಕಡೆ ಫ್ರೆಂಡ್ಸ್ ಮೇಂಟೈನ್ ಮಾಡ್ತಾ ಇರ್ಬೇಕು. ಅಂದ್ರೆ ಆ ಕಡೆ ಲವ್ ಇದ್ರೆ ಅಕಸ್ಮಾತ್ ಲವ್ನು ಅವರು ನೋಡ್ಕೊಂತ ಇರ್ಬೇಕು, ಫ್ಯಾಮಿಲಿ ಕಷ್ಟಗಳು ನೋಡ್ತಾ ಇರ್ಬೇಕು, ಅವ್ರ ಲೈಫ್ ನ ಸೆಟ್ಲ್ ಮಾಡ್ಕೊಂತ ಇರ್ಬೇಕು. ಅವ್ರ ಲೈಫ್ ಸೆಟ್ಲ್ ಮಾಡ್ಕೊಂಡಿಲ್ಲ ಅಂದ್ರೆ ಹುಡುಗಿರು ಕೂಡ ಯಾರು ಲವ್ ಮಾಡಲ್ಲ, ಫ್ರೆಂಡ್ಸ್ ಕೂಡ ತಿರುಗಿ ನೋಡಲ್ಲ. ಸೊ ಹುಡುಗರ ಲೈಫ್ ಕಷ್ಟ. ಸೇಮ್ ಅಲ್ಲ, ಹುಡುಗಿರ್ದು ಅಷ್ಟೇ. ಹುಡುಗಿರ್ಗೂ ಲವ್ ಅನ್ನೋದಿರತ್ತೆ, ಅವರು ಲವ್ ಮಾಡ್ತಾರೆ ಅಲ್ವಾ, ಅವ್ರು ಅದಕ್ಕಿದಾಗಿರ್ತಾರೆ. ಇವಾಗ ಏನಪ್ಪಾ ಅಂದ್ರೆ ಹುಡುಗಿರ್ ಲವ್ ಮಾಡಿ ಮನೇಲಿ ಮದ್ವೆ ಆಗ್ಬಿಟ್ರೆ ಅವರು ಅಂದ್ರೆ ಗಂಡ ಏನಿರ್ತಾರೆ ಓದೋ ತನಕ ಅಪ್ಪ ಅಮ್ಮ ನೋಡ್ಕೊಂಡಿರ್ತಾರೆ, ಮದ್ವೆ ಆದ್ಮೇಲೆ ಗಂಡ ನೋಡ್ಕೊಂತಾರೆ, ಮುಂದೆ ಮಕ್ಳು ನೋಡ್ಕೊಂತಾರೆ. ಆದ್ರೆ ಹುಡುಗರು ಹಂಗಲ್ವಲ್ಲ, ಅವರೇ ಅವ್ರ ಜೀವನ ಎಲ್ಲ ನೋಡ್ಕೊಬೇಕಾಗುತ್ತಲ್ಲ. ಲೈಫ್ ಅಲ್ಲಿ ಲೀಡ್ ಮಾಡಕ್ಕೆ ದುಡ್ಡು ಬೇಕು. ದುಡ್ಡನ್ನ ಸಂಪಾದನೆ ಮಾಡಕ್ಕೆ ಯಾವತ್ತು ಆಲ್ಮೋಸ್ಟ್ ಒಂದು ಸಂಸಾರ ಕ್ಯಾರಿ ಮಾಡೋದು ಹುಡುಗನೇ ಆಗಿರ್ತಾನೆ. ನೀವು ನಿಮ್ ಪ್ರಕಾರ ನಾನು ಮನೇಲಿ ಅಡುಗೆ ಮಾಡೋದು ಕಷ್ಟ ಈ ತರ ಎಲ್ಲ ಹೇಳ್ಬೋದು, ಔಟ್ ಸೈಡ್ ಹೋಗಿ ಕೆಲಸ ಮಾಡೋದು ಇನ್ನೂ ಕಷ್ಟ. ಈ ಕಾಲದಲ್ಲಿ ಹುಡುಗಿರು ಮಾಡ್ತಾ ಇದ್ದಾರೆ, ತುಂಬಾ ರೇರ್ ಆದ್ರೂ ಪರವಾಗಿಲ್ಲ ಮಾಡ್ತಾ ಇದಾರೆ. ಆಯ್ತು, ನೀವು ನಿಮ್ಮೂರಲ್ಲಿ ಎಷ್ಟು ಜನ ಹೋಗಿ ಔಟ್ ಸೈಡ್ ದುಡಿತಾ ಇದ್ರೆ, ಎಷ್ಟು ಜನ ಮನೆ? ನಮ್ಮಲ್ಲಿ ಹುಡುಗಿರು ಸಿಗದೇ ಇದೆ. ಹುಡುಗಿರ ಸಿಗಲ್ವಾ? ಯಂತ್ರ ಊರಿ ಎದುರು. ಈಗ ಆಯ್ತು, ತಾಳಿನ ಗಂಡನ ಏನಕ್ಕೆ ಎಡ್ತಿ ಕಟ್ತಾನೆ, ಎಡ್ತಿ ಏನಿ ಗಂಡನ್ ಕಟ್ಟಲ್ಲ ಅಂದ್ರೆ ಯಾಕೆ ಗಂಡ ಕಟ್ಟಬೇಕು ಅಂತ ಹೇಳಿದ್ರೆ ಹೆಂಡತಿಗೆ ಏನು, ಹುಡುಗ ಯಾವತ್ತು ತಲೆ ಎತ್ತಿ ಅಂದ್ರೆ ಹುಡುಗಿ ಗಂಡಂಗೆ ಯಾವಾಗ್ಲೂ ತಲೆ ಬಾಗಿ ನಡ್ಕೊಂಡು ಹೋಗ್ತೀನಿ ಅಂತ ಬಾಗಿಲಿಗೆ ಅವ್ರು ಫಸ್ಟ್ ತಾಳಿ ಕಟ್ಬೇಕಾದ್ರೆ ಆತರ ಇರುತ್ತೆ.
ಸಂಪ್ರದಾಯ. ಸಂಪ್ರದಾಯ. ಹುಡುಗಿನೇ ಕಟ್ಬೋದಲ್ವಾ? ಅದು ತಪ್ಪಾಗತ್ತೆ. ಏನಕ್ಕೆ ತಪ್ಪಾಗುತ್ತೆ? ಇವಾಗ ಹುಡ್ಗ ನೀವ್ ಹೇಳಿದ್ರಿ ಅಲ್ವಾ ಇವಾಗ ಹಾ. ಅಂದ್ರೆ ಏನು ಎಲ್ಲ ಅವರೇ ಮಾಡ್ತಾರೆ, ಜವಾಬ್ದಾರಿ ಉಟ್ಕೊಂಡಿರ್ತಾರೆ ಅಂತ. ಹಾ. ಇವಾಗ ಹುಡ್ಗಿ ಹಂಗಾಗಲ್ಲ. ಅದಕ್ಕೋಸ್ಕರ ಹುಡುಗಿಗೆ ಕಟ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ತಾಳಿ ಅನ್ನೋದು ದೇವ್ರ ಸಮಾನ. ಅದಕ್ಕೆ ಅಂತ ಕೆಲವೊಂದು ಪದ್ಧತಿಗಳೆಲ್ಲ ಇರುತ್ತೆ. ಅದನ್ನ ಯಾವತ್ತೂ ಹೆಣ್ಣು ಮಾತ್ರ ಮೇಂಟೈನ್ ಮಾಡಕ್ಕಾಗುತ್ತೆ, ಗಂಡ ಕೈಲಿ ಆಗಲ್ಲ. ಅದಕ್ಕೋಸ್ಕರ ಆಯ್ತಾ? ಏನ್ರಿ ನೀವು ತಾಳಿ ಕಟ್ಟಿಸ್ಕೊಳ್ಳಿ, ಇನ್ನು ಏನು ತಿಳ್ಕೊಂಡಿಲ್ಲ ನೀವು. ಇನ್ನು ತುಂಬಾ ದೂರ ಇದೆ ತಾಳಿ ಕಟ್ಸ್ಕೊಳ್ಳೋದು. ಆಯ್ತು, ನೀವು ಫ್ಯೂಚರ್ ಮದುವೆ ಆಗೋರು ಏನ್ ಕ್ವಾಲಿಟೀಸ್ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನ್ನ ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮ ಮದುವೆ ಆಗೋರು ನಿಮ್ನೇ ಚೆನ್ನಾಗಿ ನೋಡ್ಕೊಳ್ಳೋದು, ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೋತಾರಾ? ಈ ಕಾಲದಲ್ಲಿ ಡೌಟ್ ಏನಕ್ಕೆ? ಅಂತ ಹುಡ್ಗ ಸಿಗೋದು. ಆಯ್ತು, ನಿಮ್ಗೆ ಏನ್ ಕ್ವಾಲಿಟೀಸ್ ಇರ್ಬೇಕು? ಸೇಮ್ ಅಂದ್ರೆ ಅವನು ಕಷ್ಟದಲ್ಲಿದ್ರು ಪರವಾಗಿಲ್ಲ. ಅಂತಂದ್ರೆ ನನ್ನ ಚೆನ್ನಾಗಿ ನೋಡ್ಕೊಂತಿರ್ಬೇಕು ಅಂತಂದ್ರೆ ಒಂದೊತ್ತು ಊಟ ಮಾಡಿದ್ರು ಪರವಾಗಿಲ್ಲ, ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿದ್ರು ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಬೇರೆ ಅವನು ಬೇರೆ ಯಾವ ರೀತಿ ಕೆಟ್ಟ ಕ್ವಾಲಿಟೀಸ್ ಇರಬಾರ್ದು ಅವನಲ್ಲಿ. ನನ್ನ ಜೊತೆ ಲಾಯಲ್ ಆಗಿರ್ಬೇಕು, ನಾನು ಅವನ ಜೊತೆ ಲಾಯಲ್ ಆಗಿರ್ಬೇಕು. ಈ ಫ್ಯೂಚರ್ ಡ್ರೀಮ್ ಏನು, ಏನಾಗ್ಬೇಕು ಅನ್ಕೊಂಡಿದ್ದೀರಾ? ನನಗೆ ಡ್ರೀಮ್ ಬಂದು ಆರ್ಮಿಗೆ ಹೋಗ್ಬೇಕಂತ ತುಂಬಾ ಇಷ್ಟ. ಹುಡುಗಿಯಾಗಿ ಆರ್ಮಿಗೆ ಹೋಗ್ಬೇಕು ಅಂತ ಆಸೆ ಮಾಡಿಕೊಂಡಿದ್ದಾರೆ. ಏನಕ್ಕೆ? ದಿ ಗ್ರೇಟ್. ಏನಕ್ಕೆ ಅಂತಂದ್ರೆ ನಾವೇನು ಏನ್ ಜನರೇಷನ್ ಇದ್ದೀವಿ ಅವಾಗ ನಮ್ ಕೆಲಸ ಅಂತ ಬಂದಾಗ ಒಂದು ನನ್ಗೆ ಫಾರ್ಮರ್ ಇಷ್ಟ, ಒಂದು ಆರ್ಮಿ ಇಷ್ಟ. ಹುಟ್ಟಬೇಕಾದ್ರೆ ಫಾರ್ಮರ್ ಮಗಳಾಗಿ ಹುಟ್ಟಿದ್ದೀನಿ, ಸಾಯ್ಬೇಕಾದ್ರೆ ಆರ್ಮಿ ಆಗಿ ಸಾಯ್ಬೇಕು ಅಂತ ತುಂಬಾ ಆಸೆ. ಸೆಲ್ಯೂಟ್. ಥ್ಯಾಂಕ್ ಯು. ಓಕೆ.